ಇನ್ನೊಂದು ಸ್ವಲ್ಪ ದಿನದಾಗ ನಿಮ್ ವಾಟ್ಸ್ಆಪ್ ಕಂಪ್ಲೀಟ್ಲಿ ಬಂದ್ ಆಕತಿ. ಅಂಡ್ ಬರೀ ವಾಟ್ಸ್ಆಪ್ ಅಷ್ಟೇ ಅಲ್ಲ, ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್ ಈ ತರದ ಎಲ್ಲಾ ಮೆಸೇಜಿಂಗ್ ಆಪ್ಸ್ ಕೂಡ ಬಂದ್ ಆಕಾವು. ಗೌರ್ಮೆಂಟ್ ಅವರು ಒಂದು ಹೊಸ ರೂಲ್ಸ್ ನ ಇಂಟ್ರೊಡ್ಯೂಸ್ ಮಾಡ್ಯಾರ, ಸಿಮ್ ಬೈಂಡಿಂಗ್. ನಿಮ್ ಫೋನ್ ಒಳಗಿರೋ ಮೆಸೇಜಿಂಗ್ ಆಪ್ಸ್ ನಿಮ್ ಸಿಮ್ ಜೊತೆಗೆ ಲಿಂಕ್ ಇರ್ತೈತಿ. ಈಗ ನೀವೇನಾರ ಸಿಮ್ ತೆಗೆದ್ರಿ ಅಂದ್ರೆ ನಿಮ್ಮ ಮೆಸೇಜಿಂಗ್ ಆಪ್ಸ್ ಇರ್ತಾವಲ್ಲ ಅವು ಕೂಡ ಬಂದ್ ಆಗ್ಬಿಡ್ತಾವು ಕಂಪ್ಲೀಟ್ಲಿ. ಈಗ UPI ಆಪ್ ಐತಲ್ಲ, ಫೋನ್ ಪೇ, ಗೂಗಲ್ ಪೇ, ಸೊ ಅದ್ರೊಳಗೆ ಏನಾರ ನೀವು ಸಿಮ್ ತೆಗೆದ್ರೆ ಫೋನ್ ಪೇ, ಗೂಗಲ್ ಪೇ ವರ್ಕ್ ಆಗಂಗಿಲ್ಲ. ಅದೇ ತರ ಸೇಮ್ ವಾಟ್ಸ್ಆಪ್, ಆಮೇಲೆ ಸ್ನ್ಯಾಪ್ಚಾಟ್, ಟೆಲಿಗ್ರಾಮ್ ಈ ಮೆಸೇಜಿಂಗ್ ಆಪ್ಸ್ ಇರ್ತಾವಲ್ಲ ಅವ್ಯಾವು ವರ್ಕ್ ಆಗಂಗಿಲ್ಲ. ಈ ಫ್ಯೂಚರ್ ಇಂಟ್ರೊಡ್ಯೂಸ್ ಮಾಡಕ ಮೇನ್ ಕಾರಣ ಅಂದ್ರೆ ಸೈಬರ್ ಕ್ರೈಮ್, ಫ್ರಾಡ್ ಕಾಲ್ಸ್, OTP ಸ್ಕ್ಯಾಮ್ ಇದೆಲ್ಲಾನು ರೆಡ್ಯೂಸ್ ಮಾಡಕ. ಸೊ ಟೋಟಲಿ ಯೂಸರ್ಸ್ ಗೆ ಒಂದು ಸೇಫ್ ಸ್ಟೆಪ್. ಇದರಿಂದ ಜಾಸ್ತಿ ಪ್ರಾಬ್ಲಮ್ ಆಗೋದು ಯಾರಿಗೆ ಅಂದ್ರೆ, ಈಗ ಒಂದ್ ಫೋನ್ ಒಳಗೆ ಸಿಮ್ ಇರ್ತೈತಿ, ಅದ ಸಿಮ್ ನಂಬರ್ ಇಂದಾನೆ ಇನ್ನೊಂದ್ ಫೋನ್ ಒಳಗೆ ವಾಟ್ಸ್ಆಪ್ ಮಾಡಿರ್ತಾರ. ಲೈಕ್ ಈಗ ಬೇರೆ ಕಂಟ್ರಿ ಒಳಗೆ ಇರೋರಾಗಿರ್ಬೋದು ಅಥವಾ ಎರಡೆರಡು ಫೋನ್ ಇಟ್ಕೊಂಡಿರ್ತಾರಲ್ಲ, ಅವರಿಗೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಅಂಡ್ ಇನ್ನೊಂದು ಹೇಳೋದ್ ಮರ್ತಿದ್ದೆ, ನೀವು ನಿಮ್ಮ ಆಫೀಸ್ ಒಳಗೆ ವಾಟ್ಸ್ಆಪ್ ವೆಬ್ ಎಲ್ಲ ಓಪನ್ ಮಾಡ್ತಿರಲ್ಲ, ಸೊ ಆ ವಾಟ್ಸ್ಆಪ್ ವೆಬ್ ಕೂಡ ಪರ್ಮನೆಂಟ್ ಆಗಿ ನಾವು ಲಾಗಿನ್ ಇಟ್ಟಿರ್ತೇವೆ. ಸೊ ಆ ತರ ಇನ್ಮೇಲೆ ಬರಂಗಿಲ್ಲ. ಅದು ಪ್ರತಿ 6 ಅವರ್ ಅಂದ್ರೆ ಪ್ರತಿ 6 ಗಂಟೆಗೆ ಒಂದ್ಸತಿ ಲಾಗೌಟ್ ಆಕತಿ. ಸೊ ನೀವು 6 ಗಂಟೆಗೆ ಒಂದ್ಸತಿ ಲಾಗಿನ್ ಮಾಡ್ತಾನೆ ಇರ್ಬೇಕು. ಇದಕ್ಕೆ ಅಂದ್ರೆ ತುಂಬಾ ಜನ ಏನ್ ಮಾಡ್ತೀರಿ ಅಂದ್ರೆ ವಾಟ್ಸ್ಆಪ್ ವೆಬ್ ಓಪನ್ ಮಾಡಿ ಅದ್ರಾಗ ವಾಟ್ಸ್ಆಪ್ ಕನೆಕ್ಟ್ ಮಾಡಿ ಬಿಟ್ಬಿಡ್ತೀರಿ. ಸೊ ಅದನ್ನ ಯಾರು ಬೇಕಾದ್ರೂ ಬಂದು ಆಕ್ಸೆಸ್ ಮಾಡ್ಬೋದಿತ್ತು. ಸೊ ಇನ್ಮೇಲೆ ಅದು ಪರ್ಮನೆಂಟ್ ಲಾಗಿನ್ ಇರಂಗಿಲ್ಲ, ಪ್ರತಿ 6 ಅವರ್ಗೆ ಒಂದ್ಸತಿ ಅದು ಲಾಗೌಟ್ ಆಕತಿ. ಈ ಇನ್ಫಾರ್ಮೇಶನ್ ಆಕ್ಚುಲಿ ಬಹಳ ಇಂಪಾರ್ಟೆಂಟ್ ಐತಿ. ಸೊ ಹಂಗಾಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ, ಓಕೆನಾ?